ಚುನಾವಣೆ ಚಿಹ್ನೆ ನಿಜಕ್ಕೂ ತುಂಬಾ ಸಂತೋಷ. ರೈತರ ಚಿಹ್ನೆ ಸಿಕ್ಕಿರೋದು ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋಂಥ ಪುಣ್ಯ ಅಂತ ನಾನು ಭಾವಿಸ್ತೇನೆ. ರೈತ ಕಬ್ಬು ಬೆಳೀತಾರೆ ಅಂತ ರೈತ 2 ಕಬ್ಬನ್ನು ಇಟ್ಕೊಂಡು ಇರೋಂಥ ರೈತರ ಚಿಹ್ನೆ ನನಗೆ ಸಿಕ್ಕಿದೆ. ಈ ಚಿಹ್ನೆ ನಾನು ನಿನ್ನೆ ನೇಹಾ ಅವರ ಕೊಲೆ ಆಗಿರೋಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಹೋಗ್ತಾ ಇದ್ದೆ. ನಾನು ಹುಬ್ಬಳ್ಳಿನಲ್ಲಿ ನೇಹಾ ಅವ್ರ ತಂದೆ, ಅವ್ರ ತಾಯಿ, ಅವ್ರ ತಮ್ಮ ಅವ್ರಿಗೆಲ್ಲರೂ ಸಮಾಧಾನ ಮಾಡಿ ಹೊರಗೆ ಬರ್ತಿದ್ದಾಗೇನೆ ನನಗೆ ಸುದ್ದಿ ಗೊತ್ತಾಯ್ತು, ಈ ಒಂದು ರೈತ ಮತ್ತು 2 ಕಪ್ ಇರುವಂತ ರೈತನ ಚಿಹ್ನೆ ನಿಮ್ಗೆ ಸಿಕ್ಕಿದೆ ಅಂತ. ಹಾಗಾಗಿ ಆ ಚಿಹ್ನೆಯನ್ನು ಸಿಕ್ಕಿದಂತ ಸಂದರ್ಭದಲ್ಲಿ ಎಲ್ಲಾ ಕಡೆಯಿಂದಲೂ ನನಗೆ ಫೋನ್ ಮಾಡಕ್ಕೆ ಶುರು ಮಾಡೋದು. ಸರ್, ಒಳ್ಳೆ ಸಿಂಬಲ್ ಸಿಕ್ಕಿದೆ, ಒಳ್ಳೆ ಸಿಂಬಲ್ ಸಿಕ್ಕಿದೆ, ಒಳ್ಳೆ ಸಿಂಬಲ್ ಸಿಕ್ಕಿದೆ ಅಂತ. ಅವ್ರಿಗೊಬ್ರಿಗೆ ಒಬ್ರಿಗೊಬ್ರಿಗೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ನಲ್ಲಿ ಎಲ್ಲವೂ ಕೂಡ ಒಬ್ರಿಗೊಬ್ರು ಹಾಕೊಂಡು ಲಕ್ಷಾಂತರ ಜನಕ್ಕೆ ನೆನ್ನೆನೆ ನನ್ನ ಗುರುತು ರೈತ 2 ಕಬ್ಬಿರಂತ ರೈತ ಅನ್ನೋದನ್ನ ಎಲ್ರಿಗೂ ಒಬ್ರಿಗೊಬ್ರು ನಾನು ಹೇಳಕ್ಕಿಂತ ಮುಂಚೆನೆ ಸಾಮಾನ್ಯ ಜನರಿಗೆ ಈ ಒಂದು ಸುದ್ದಿ ಹೋಗಿದೆ. ರೈತ ಮತ್ತೆ 2 ಕಬ್ಬಿರಂತ ರೈತ ಅಂತ ನನ್ ತುಂಬಾ ಸಂತೋಷ ಆಯ್ತು. ನನ್ನ ಚಿಹ್ನೆ ಯಾವುದು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಇದು ಎರಡನೇದವರೆಲ್ಲರೂ ನಿರೀಕ್ಷೆ ಇನ್ನೊಂದೇನು ಅಂತಂದ್ರೆ, ಚುನಾವಣೆ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅಂತ ಕೂಡ ಸರಿಯಾದ ಉತ್ತರ ಕೊಟ್ಟಿದೆ. ನಾನು ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೇನೆ. ರೈತರ ಗುರುತು ಸಿಕ್ಕರು ತುಂಬಾ ಸಂತೋಷ. ಮತ್ತು ಇದನ್ನ ಈಗಾಗಲೇ ಪ್ರಚಾರ ಸಾಕಷ್ಟಾಗಿದೆ. ನಾಳೆ ಬೆಳಿಗ್ಗೆಯಿಂದ ಪಾಂಪ್ಲೆಟ್ಗಳ ಮುಖಾಂತರ ಬೂತ್ ಮಟ್ಟ ಕಾರ್ಯಕರ್ತರು ಮನೆಗೆ ಹೋಗಿ ಆ ಪಾಂಪ್ಲೆಟ್ ಕೊಟ್ಟು ನನ್ನ ನಂಬರ್ 8 ಈಶ್ವರಪ್ಪ ನಂಬರ್ 8 KS ಈಶ್ವರಪ್ಪ ರೈತ 2 ಕಬ್ಬಿಣದ ರೈತರ ಗುರುತು ಅದಕ್ಕೆ ಚಿಹ್ನೆ ಒತ್ತಬೇಕು ಅನ್ನೋಂತ ಒಂದು ಭಾವನೆಯನ್ನ ಆ ಪಾಂಪ್ಲೆಟ್ ಅಲ್ಲಿ ಇದೆ. ಆ ಪಾಂಪ್ಲೆಟ್ ತಗೊಂಡು ಪ್ರತಿ ಬೂತ್ ಅಲ್ಲಿ ಪ್ರತಿ ಮನೆಗೂ ಕೂಡ 8 ವಿಧಾನಸಭಾ ಕ್ಷೇತ್ರ, 7 ಶಿವಮೊಗ್ಗ ಜಿಲ್ಲೆ, 7 ವಿಧಾನಸಭಾ ಕ್ಷೇತ್ರ, ಬೈಂದೂರು 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆಯಿಂದ ನನ್ನ ಚಿಹ್ನೆ ಮತ್ತು ಪ್ರಚಾರ ಮನೆಗೆ ಹೋಗಿ ತಲುಪ್ತಾ ಇದೆ.